ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಕಾಡಿಗೆ ಬಂದೂಕ್ ತಗೊಂಡು ಹೋಗಿ ಸೌಂಡ್ ಆದ ಕಡೆಲ್ಲ ಗುಂಡು ಹಾರಿಸಿರೋ ರೀತಿಯಲ್ಲಿ ಟ್ರಂಪ್ ತಮ್ಮ ಬಂದೂಕನ್ನ ಎತ್ಕೊಂಡು 6 ಕಡೆಗೆ ಹಾರಿಸೋಕೆ ಶುರು ಮಾಡಿದ್ದಾರೆ. ಅಮೆರಿಕ ಫಸ್ಟ್ ಹೆಸರಲ್ಲಿ ಆರ್ಥಿಕ ಯುದ್ಧ ಸಾರಿರೋ ಟ್ರಂಪ್ ಈಗ ಬ್ರಿಕ್ಸ್ ಕಡೆಗೆ ಮುಖ ಮಾಡಿದ್ದು ಟ್ಯಾರಿಫ್ ಬೆದರಿಕೆ ಹಾಕಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳು, ಭಾರತ ಕೂಡ ಇಂಪಾರ್ಟೆಂಟ್ ಕಂಟ್ರಿ, ಇದರಲ್ಲಿ ಇವ್ರ ಮೇಲೆ 100% ಟ್ಯಾರಿಫ್ ಹಾಕೋ ಬೆದರಿಕೆ ಹಾಕಿದ್ದಾರೆ. 100% ಟ್ಯಾಕ್ಸ್. ನಮ್ಮ IT ಕಂಪನಿಗಳು ಎಕ್ಸ್ಪೋರ್ಟ್ ಮಾಡೋ ಸರ್ವಿಸಸ್ಗೂ ಕೂಡ ಈ ಪೆಟ್ಟು ಬೀಳುತ್ತೆ ಒಂದು ವೇಳೆ ಟ್ರಂಪ್ ಏನಾದರೂ ಹೇಳಿದಂಗೆ ಮಾಡಿದ್ರೆ. ಟ್ರಂಪ್ ಏನು ಹೇಳಿದ್ದಾರೆ, ಡಾಲರ್ ವಿರುದ್ಧ ನೀವೇನಾದರೂ ಬ್ರಿಕ್ಸ್ ಕರೆನ್ಸಿ ಅಥವಾ ಆಲ್ಟರ್ನೇಟಿವ್ ಕರೆನ್ಸಿ ಏನಾದರೂ ಪ್ಲಾನ್ ಮಾಡಿದ್ರೆ 100% ಟ್ಯಾಕ್ಸ್ ಗ್ಯಾರಂಟಿ. ನಿಮ್ಮ ಪ್ರತಿ ಐಟಮ್ ಅಮೆರಿಕಕ್ಕೆ ಬರುವಷ್ಟರಲ್ಲಿ ಡಬಲ್ ರೇಟ್ ಆಗುತ್ತೆ. ನಿಮ್ಮ ಐಟಮ್ದೊಂದು ರೇಟು, ಅದ್ರ ಮೇಲೆ ಕರೆಕ್ಟಾಗಿ ಅಷ್ಟೇ ರೇಟು ಅಮೆರಿಕದ ಟ್ಯಾಕ್ಸ್ ಇರುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಇದು ಭಾರತದ ಉದ್ಯಮ ಲೋಕವನ್ನು ಬೆದರಿಸಿ ಬಿಟ್ಟಿದೆ. ಹಾಗೆ ನೋಡಿದ್ರೆ ಕಳೆದ ನವೆಂಬರ್ನಲ್ಲೂ ಕೂಡ ಇದೇ ಥರ ಬೆದರಿಕೆ ಹಾಕಿದ್ರು. ಆದ್ರೀಗ ಅಧ್ಯಕ್ಷರಾದ ನಂತರ ಗಂಭೀರವಾಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಭಾರತ, ಬ್ರೆಜಿಲ್ ಸೇರಿದಂತೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ವಿರುದ್ಧವೂ ಟ್ರಂಪ್ ಸಮರ ಸಾರಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಟ್ರಂಪ್ ಹೇಳಿರೋ ಥರ ಬ್ರಿಕ್ಸ್ ಕರೆನ್ಸಿ ತಯಾರಿ ನಡೀತಾ ಇದೆಯಾ? ಈ ಬಗ್ಗೆ ಭಾರತ ಏನು ಹೇಳುತ್ತೆ? ಪದೇ ಪದೇ ಭಯ ಬಿದ್ದವರ ರೀತಿ ಟ್ರಂಪ್ ಈ ರೀತಿ ಬೆದರಿಕೆ ಹಾಕ್ತಿರೋದು ಯಾಕೆ? ಇದರ ಹಿಂದಿನ ಕಾರಣ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬೇರೆ ಬಕ್ರಾ ಹುಡ್ಕೊಳ್ಳಿ, 100% ಟ್ಯಾರಿಫ್ ಹಾಕ್ಬಿಡ್ತೀನಿ. ಸ್ನೇಹಿತರೆ, ಕಳೆದ ನವೆಂಬರ್ನಿಂದ ಅಂದ್ರೆ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರ ಬಾಯಲ್ಲಿ ಬರ್ತಿರೋದು ಬರೀ ಟ್ಯಾರಿಫ್. ನಮ್ಮ ರಾಜ್ಯದಲ್ಲಿ ನಿನಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಕಾಕಾ ನಿನ್ನ ಹೆಂಡತಿಗೂ ಫ್ರೀ ಅಂತ ಹೇಳ್ತಾ ಇದ್ರಲ್ಲ ಒಬ್ರು. ಅದೇ ಥರ ಟ್ರಂಪ್ ಕೂಡ ಟ್ಯಾರಿಫ್, ನಿನ್ನ ಮೇಲೂ ಟ್ಯಾರಿಫ್, ಇವನ ಮೇಲೂ ಟ್ಯಾರಿಫ್, ಅವನ ಮೇಲೂ ಟ್ಯಾರಿಫ್ ಅಂತ ಹೇಳಿ ಶತ್ರು ಮಿತ್ರ ಯಾರು ಇಲ್ಲ ಎಲ್ಲರಿಗೂ ಟ್ಯಾರಿಫ್ ಅಂತ ಹೆದರಿಸ್ತಾ ಇದ್ದಾರೆ. ಕೆನಡಾಗೂ ಟ್ಯಾಕ್ಸು, ಮೆಕ್ಸಿಕೋಗೂ ಟ್ಯಾಕ್ಸು, ಯುರೋಪ್ಗೂ ಟ್ಯಾಕ್ಸು, ಚೈನಾಗೂ ಟ್ಯಾಕ್ಸ್ ಅಂತ ಸಿಕ್ಕವರ ಮೇಲೆ ಸ್ಫೋಟಕ ಹಾಕ್ತಾ ಇದ್ದಾರೆ. ಆಲ್ರೆಡಿ ಕೆನಡಾ ಮತ್ತು ಮೆಕ್ಸಿಕೋಗಳ ಮೇಲೆ ಫೆಬ್ರವರಿ 1ನೇ ತಾರೀಕಿನಿಂದಲೇ ಟ್ಯಾಕ್ಸ್ ಜಾರಿ ಕೂಡ ಆಗ್ತಾ ಇದೆ, 25%. ಅದರ ಬೆನ್ನಲ್ಲೇ ಬ್ರಿಕ್ಸ್ ಕಂಟ್ರೀಸ್ಗೂ ವಾರ್ನ್ ಮಾಡಿದ್ದಾರೆ. ಫೈಂಡ್ ಅನದರ್ ಸಕರ್ ಅಂತ ಹೇಳಿದ್ದಾರೆ. ನಾನು ಸಕರ್ ಅಲ್ಲ ಅಂತ ಹೇಳಿದ್ದಾರೆ. ಬೇರೆ ಯಾವ್ದಾರು ಬಕ್ರ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳು ಡಾಲರ್ನಿಂದ ದೂರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ರೆ ಅವನ್ನೆಲ್ಲ ಸುಮ್ಮನೆ ಕೂತು ನೋಡೋ ಕಾಲ ಮುಗಿತು. ಬ್ರಿಕ್ಸ್ ತನ್ನದೇ ಕರೆನ್ಸಿ ತರೋಕೆ ಮುಂದಾದರೆ 100% ಟ್ಯಾರಿಫ್ ಬೀಳುತ್ತೆ ಅಮೆರಿಕದ ಮೇಲೆ ನೀವು ತರುವಂತಹ ಗೂಡ್ಸ್ ಮತ್ತು ಸರ್ವಿಸ್ ಮೇಲೆ. ಆಗ ಅಮೆರಿಕಾಗೆ ನಿಮ್ಮ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋ ಕನಸನ್ನು ನೀವು ಬಿಟ್ಟುಬಿಡಬೇಕಾಗತ್ತೆ. ನಮ್ಮ ಮಾರ್ಕೆಟೇ ನಿಮಗೆ ಬಂದಾಗುತ್ತೆ. ಸೊ ಆಟ ಆಡಬೇಡಿ, ಇದಕ್ಕೆಲ್ಲ ಬೇರೆ ಬಕ್ರ ನೋಡ್ಕೊಳ್ಳಿ, ನಾನಲ್ಲ ಬಕ್ರ ಅಂತ ಹೇಳಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಟ್ರಂಪ್ ಬ್ರಿಕ್ಸ್ ಕರೆನ್ಸಿ ಸುದ್ದಿಯನ್ನು ಹೇಳ್ಕೊಂಡ್ಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಗೊತ್ತಾ, ಖುದ್ದು ಬ್ರಿಕ್ಸ್ ರಾಷ್ಟ್ರಗಳೇ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಿಲ್ಲ. ಭಾರತ ಕೇಳಿದಕ್ಕೆ ನಮಗೆ ಅಂತ ಯಾವುದೇ ಐಡಿಯಾನೇ ಇಲ್ಲ ಅಂತ ಖುದ್ದು ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು. ಆದರೂ ಟ್ರಂಪ್ ಮತ್ತೆ ಬೆದರಿಕೆ ಹಾಕುವ ಮೂಲಕ ಹೊಸ ಅನುಮಾನಗಳನ್ನ ಹುಟ್ಟುಹಾಕ್ತಿದ್ದಾರೆ. ಇಲ್ಲಿ ಟ್ರಂಪ್ ಯಾಕೆ ಹಿಂಗೆ ಹೇಳ್ತಿದ್ದಾರೆ, ನಿಜಕ್ಕೂ ಡಾಲರ್ಗೆ ಇದು ಎಫೆಕ್ಟ್ ಮಾಡುತ್ತಾ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಈ ಬ್ರಿಕ್ಸ್ ಕರೆನ್ಸಿ ಬಗೆಗಿನ ಚರ್ಚೆ ಏನು ಅಂತ ಗೊತ್ತಾಗಬೇಕು. ಸ್ನೇಹಿತರೆ, ಬ್ರಿಕ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಆರ್ಥಿಕ ಕೂಟ. ಚೀನಾ, ರಷ್ಯಾ, ಭಾರತ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಈಗ ಹೊಸದಾಗಿ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಸೇರಿಸ್ಕೊಂಡಿದ್ದಾರೆ. ನಾನು ಬರ್ತೀನಿ ಅಂತ ಟರ್ಕಿ ಕೂಡ ಹೇಳ್ತಾ ಇತ್ತು. ಪಾಕಿಸ್ತಾನಕ್ಕೆ ಜಾಗ ಕೊಡೋಣ ಅಂತ ಚೀನಾ ಕೂಡ ಪ್ರಯತ್ನ ಮಾಡ್ತಿದೆ. ಆದರೆ ಇಲ್ಲಿ ತನಕ ಅದು ಸಾಧ್ಯ ಆಗಿಲ್ಲ. ಅದಕ್ಕೆ ನಾನಾ ಕಾರಣ ಇದೆ, ಅದು ಬೇರೆ ವಿಚಾರ ಬಿಡಿ. ಸೊ ಹೆಸರಿಗೆ ಆರ್ಥಿಕ ಕೂಟವಾದರೂ ಇಲ್ಲಿ ಚೀನಾ, ರಷ್ಯಾ, ಇರಾನ್ ಇರೋ ಕಾರಣ ಇದನ್ನು ಅಮೆರಿಕದ ವೈರಿ ಗುಂಪು, ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧದ ಗುಂಪು, ಅಮೆರಿಕ ಮುಂದಾಳತ್ವದ G7ಗೆ ಪರ್ಯಾಯ ಅಂತಲೇ ಬ್ರ್ಯಾಂಡ್ ಮಾಡಲಾಗ್ತಿದೆ. ಹಾಗೆ ನೋಡಿದ್ರೆ ಅಘೋಷಿತವಾಗಿ ಅದೇ ರೀತಿ ನಡ್ಕೊಳ್ತಿದ್ದಾರೆ ಕೂಡ. ಹೀಗಾಗಿ ಈ ಗುಂಪಲ್ಲಿರೋ ಪುಟಿನ್ 2-3 ವರ್ಷದಿಂದ ಆಗಾಗ ಪರ್ಯಾಯ ಕರೆನ್ಸಿ ಬಗ್ಗೆ ಮಾತನಾಡ್ತಿದ್ರು. ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಪುಟಿನ್ಗೆ ನಿರ್ಬಂಧಗಳ ಪೆಟ್ಟು ಬಿತ್ತಲ್ಲ. ಪರಿಣಾಮ ರಷ್ಯಾ ಬಳಿ ಇದ್ದ ಅಮೆರಿಕನ್ ಡಾಲರ್ ಎಲ್ಲ ಸೀಸ್ ಆಯಿತು. ಸಾಕಷ್ಟು ದೇಶಗಳು ರಷ್ಯಾ ಜೊತೆಗೆ ವ್ಯಾಪಾರ ಮಾಡೋದನ್ನ ಬಂದ್ ಮಾಡಿದ್ವು. ಇದರಿಂದ ರಷ್ಯಾ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು. ಹೀಗಾಗಿ ಅಮೆರಿಕದ ಡಾಲರ್ಗೆ ನಾವು ಪರ್ಯಾಯ ಪೇಮೆಂಟ್ ಸಿಸ್ಟಮ್ ತರಬೇಕು, ಅಮೆರಿಕದನ್ನ ಶಸ್ತ್ರವಾಗಿ ಯೂಸ್ ಮಾಡ್ತಾ ಇದೆ ಅಂತ ಪುಟಿನ್ ಹೇಳ್ತಾ ಇದ್ರು. ಪುಟಿನ್ರ ಈ ಪರಿಸ್ಥಿತಿ ನೋಡಿ ಮುಂದೆ ಇದೇ ರೀತಿ ಪರಿಸ್ಥಿತಿ ನಮಗೂ ಬರ್ಬೋದು ಅಂತ ಈ ಗುಂಪಲ್ಲಿದ್ದ ಚೀನಾ ಕೂಡ ಆಲೋಚನೆ ಶುರು ಮಾಡ್ತು. ಇರಾನ್ಗೂ ಅಮೆರಿಕದ ಡಾಲರ್ ಸುಪ್ರಿಮಸಿಯಿಂದ ಪೆಟ್ಟು ಬೀಳ್ತಾನೆ ಇದೆ. ಜೊತೆಗೆ ಅನೇಕ ದೇಶಗಳಲ್ಲಿ ಅಂದರೆ ಇಥಿಯೋಪಿಯಾ, ಈಜಿಪ್ಟ್ನಂತಹ ರಾಷ್ಟ್ರಗಳಲ್ಲಿ ಇನ್ಫ್ಲೇಷನ್ ಕಾರಣದಿಂದ ಡಾಲರ್ ಮುಂದೆ ಅವರ ಕರೆನ್ಸಿಗೆ ಮೌಲ್ಯವೇ ಸಿಗ್ತಿಲ್ಲ. ಅವರ ಬ್ಯಾಂಕಿಂಗ್ ಕ್ಷೇತ್ರಗಳು ಕೂಡ ತೊಂದರೆಗೆ ಸಿಕ್ಕಾಕೊಂಡಿದ್ವು. ಹೀಗಾಗಿ ಅಲ್ಲಿ ಬ್ರಿಕ್ಸ್ ಕರೆನ್ಸಿ ತರೋ ಬಗ್ಗೆ ಚರ್ಚೆ ಶುರುವಾಯಿತು. ಹಾಗೊಮ್ಮೆ ಈ ಕರೆನ್ಸಿ ಬಂದರೂ ಕೂಡ ಅಮೆರಿಕಾಗೆ ಟಕ್ಕರ್ ಕೊಡೋ ರೀತಿ ಆಗುತ್ತೆ. ಡಾಲರ್ ಇಟ್ಕೊಂಡು ಎಲ್ಲರನ್ನ ಆಟ ಆಡಿಸ್ತಿರೋ ಅಮೆರಿಕಾಗೆ ಪಾಠ ಕಲಿಸಿದಂತಾಗುತ್ತೆ. ಆರ್ಥಿಕ ಮತ್ತು ರಾಜಕೀಯವಾಗಿ ಅಮೆರಿಕದ ಪ್ರಭಾವ ಡೌನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರು.
ಆದರೆ ಇದನ್ನು ಎಲ್ಲೂ ಅಫಿಷಿಯಲ್ ಆಗಿ ಹೇಳಲಿಲ್ಲ. ಕಳೆದ ವರ್ಷ ಬ್ರಿಕ್ಸ್ ಸಮಿಟ್ನಲ್ಲಿ ಈ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ಅನ್ನೋ ವರದಿಗಳು ಬಂದವು. ಪುಟಿನ್ ಮತ್ತು ಜಿನ್ಪಿಂಗ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ಪತ್ರಿಕೆಗಳು ರಿಪೋರ್ಟ್ ಮಾಡಿದ್ವು. ಆದರೆ ಒನ್ಸ್ ಅಗೇನ್ ಜಂಟಿ ಸುದ್ದಿಗೋಷ್ಠಿ ಮಾಡೋದಾಗ್ಲಿ, ಇದು ಇಂಥ ದಿನ ಬರುತ್ತೆ ಅಂತ ಹೇಳೋದಾಗ್ಲಿ ಬ್ರಿಕ್ಸ್ ಕೂಡ ಮಾಡಲಿಲ್ಲ. ಇದರಿಂದ ಈ ಚರ್ಚೆ ಕೂಡ ಮೂಲೆಗೆ ಸೇರ್ತು. ಆದರೆ ಟ್ರಂಪ್ ಈಗ ಅದನ್ನು ಕೆದಕಿ ಮತ್ತೆ ಎಳ್ಕೊಂಡ್ಬರ್ತಾ ಇದ್ದಾರೆ, ಮೇನ್ ಸ್ಟ್ರೀಮ್ಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇಲ್ಲಿ ಒಳಗೊಳಗೆ ಇಂಥ ವ್ಯವಸ್ಥೆ ಏನಾದರೂ ಬ್ರಿಕ್ಸ್ ರಾಷ್ಟ್ರಗಳು ಮಾಡ್ತಿದ್ದಾವ? ಅದ್ರ ಬಗ್ಗೆ ಯಾವುದೇ ಘೋಷಣೆ ಆಗಲಿ ರಿಪೋರ್ಟ್ ಆಗಲಿ ಇಲ್ಲ. ಆದರೆ ಟ್ರಂಪ್ ಇಲ್ಲಿ ನರ್ವಸ್ ಆಗಿ ಕೆಂಡ ಕಾರ್ತಿರೋದು ಯಾಕೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಿದೆ. ಅಮೆರಿಕ ಅಧ್ಯಕ್ಷರು ಈ ಬ್ರಿಕ್ಸ್ ಕೂಟದ ಕರೆನ್ಸಿಗೆ ನಿಜವಾಗ್ಲೂ ಹೆದರ್ತಾ ಇದ್ದಾರೆ. ಇದು ಗೊತ್ತಾಗಬೇಕು ಅಂದ್ರೆ ನಾವು ಸ್ವಲ್ಪ ಡಾಲರ್ನ ಪರಿಸ್ಥಿತಿ ಮತ್ತು ಬ್ರಿಕ್ಸ್ನ ಶಕ್ತಿ ಎರಡನ್ನ ಕೂಡ ನೋಡಬೇಕು. ಸ್ನೇಹಿತರೆ, ಎರಡನೇ ಮಹಾಯುದ್ಧ ಬಳಿಕ ಜಗತ್ತಿನ ಬಲಿಷ್ಠ ಶಕ್ತಿಯಾದ ಅಮೆರಿಕ ತನ್ನಂತೆ ತನ್ನ ಡಾಲರ್ ಅನ್ನ ಕೂಡ ಜಾಗತಿಕ ಶಕ್ತಿಯಾಗಿ ರೂಪಿಸಿತು. ಅಮೆರಿಕದ ಚಿನ್ನದ ರಿಸರ್ವ್, ಆಮದು ರಫ್ತಿನ ಮೇಲೆ ಅಮೆರಿಕದ ಕಂಟ್ರೋಲ್, ಗಟ್ಟಿಯಾಗಿ ನಿಂತ ಆರ್ಥಿಕತೆ, ಟೆಕ್ನಾಲಜಿ ಇವೆಲ್ಲ ಅಮೆರಿಕನ್ ಡಾಲರ್ ಮೇಲೆ ಜಗತ್ತು ನಂಬಿಕೆ ಇಡುವ ರೀತಿ ಮಾಡಿತು. ಇದರ ಪರಿಣಾಮ ಜಗತ್ತು ಡಾಲರ್ ಮಯ ಆಗೋಯ್ತು. ಜಗತ್ತಿನ 88% ಕರೆನ್ಸಿ ಎಕ್ಸ್ಚೇಂಜ್, 60% ಫಾರೆಕ್ಸ್ ಎಲ್ಲ ಡಾಲರ್ನಲ್ಲೇ ಇದೆ. ಜಗತ್ತಿನ ಯಾವ ಕರೆನ್ಸಿಯೂ ಇನ್ಫ್ಯಾಕ್ಟ್ 10 ರಾಷ್ಟ್ರಗಳು ಸೇರ್ಕೊಂಡು ಮಾಡಿರೋ ಯುರೋಪ್ನ ಯೂರೋ ಕೂಡ ಅಮೆರಿಕದ ಡಾಲರ್ ಲೆವೆಲ್ಗೆ ಏನೂ ಇಲ್ಲ. ಇವತ್ತಿಗೂ ಜಗತ್ತಿನ ವ್ಯಾಪಾರದ 54% ಡಾಲರ್ನಲ್ಲೇ ಆಗುತ್ತೆ. ಇದು ಅಮೆರಿಕದ ಹಿಡಿತವನ್ನ ಜಾಗತಿಕ ವ್ಯಾಪಾರದ ಮೇಲೆ ಗಟ್ಟಿ ಮಾಡ್ತಾನೆ ಇದೆ. ಚೀನಾದಂತ ಅಮೆರಿಕ ವಿರೋಧಿ ಕೂಡ ವ್ಯಾಪಾರ ಮಾಡಿ ಜಾಗತಿಕ ಕೈಗಾರಿಕೆ ಅನಿಸ್ಕೊಂಡ್ರೂ ಕೂಡ ಅವ್ರ ಕರೆನ್ಸಿ ಜಗತ್ತು ನಂಬಲ್ಲ. ಹೀಗಾಗಿನೇ ಅಮೆರಿಕದ $3 ಟ್ರಿಲಿಯನ್ ಅನ್ನ ಚೀನಾ ಕೂಡ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಇಟ್ಕೊಂಡಿದೆ. ಅವರಿಗೆ ಬೇರೆ ದೇಶಗಳು ವ್ಯಾಪಾರ ಮಾಡೋದು ಕೂಡ ಡಾಲರ್ನಲ್ಲೇ. ಸೊ ಇದರಿಂದ ರಾಜಕೀಯವಾಗಿ, ಸೈನಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅಮೆರಿಕವನ್ನ ಪವರ್ಫುಲ್ ರಾಷ್ಟ್ರವನ್ನಾಗಿ ಮಾಡಿದೆ ಈ ಡಾಲರ್ ಇನ್ಫ್ಲೂಯೆನ್ಸ್. ಆದ್ರೆ ಇದಕ್ಕೆ ಬ್ರಿಕ್ಸ್ ಕರೆನ್ಸಿ ಅಂತ ಏನಾದ್ರೂ ಬಂದ್ರೆ ಪ್ರತಿಸ್ಪರ್ಧಿ ಆಗುತ್ತೆ ಅನ್ನೋದು ಟ್ರಂಪ್ರ ರೋಷಾವೇಶ. ಯಾಕಂದ್ರೆ ಬ್ರಿಕ್ಸ್ ಸಣ್ಣ ಪುಟ್ಟ ಕೂಟ ಅಲ್ಲ. ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ 46% ಪಾಲನ್ನ ಹೊಂದಿದೆ. ಜಾಗತಿಕ GDPಯಲ್ಲಿ ಇವರ ಪಾಲು 39% ಇದೆ. ಭೂಮಿಯ ಒಟ್ಟು ಭೂಭಾಗದಲ್ಲಿ 25% ಈ ರಾಷ್ಟ್ರಗಳೇ ಇವೆ. ಜಗತ್ತಿನ 30% ತೈಲ ಉತ್ಪಾದನೆ ಕೂಡ ಇವ್ರದ್ದೇ ಇದೆ. ಜಗತ್ತಿನ ಒಟ್ಟು ಹೂಡಿಕೆಯಲ್ಲಿ 19% ಹೂಡಿಕೆ ಇವರಿಗೆ ಹರಿದು ಬರುತ್ತೆ. ಹೀಗಾಗಿ ಇವರೇ ಸ್ವಂತ ಕರೆನ್ಸಿ ಮಾಡಿಕೊಂಡು ಡಾಲರ್ ಬಳಕೆ ಕಮ್ಮಿ ಮಾಡಿದ್ರೆ ಡಾಲರ್ ಇನ್ಫ್ಲೂಯೆನ್ಸ್ ಡೌನ್ ಆಗುತ್ತೆ ಅನ್ನೋದು ಅಮೆರಿಕದ ಚಿಂತೆ. ಈಗ ಆಲ್ರೆಡಿ ಅನೇಕ ಬ್ರಿಕ್ಸ್ ಅಲ್ಲದ ರಾಷ್ಟ್ರಗಳು ಕೂಡ, ಅಂದರೆ ಕೆನ್ಯಾ, ಮಲೇಷ್ಯಾದಂತ ರಾಷ್ಟ್ರಗಳು ಕೂಡ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಪ್ರಯತ್ನ ಪಡ್ತಿವೆ. ಚೀನಾ ಸಾಕಷ್ಟು ರಾಷ್ಟ್ರಗಳೊಂದಿಗೆ ಅವರ ಕರೆನ್ಸಿಯಲ್ಲೇ ವ್ಯಾಪಾರ ಮಾಡೋಕೆ ಹೇಳ್ತಾ ಇದೆ. ಈ ನಡುವೆ ಬ್ರಿಕ್ಸ್ ಕರೆನ್ಸಿಯೂ ಬಂದ್ಬಿಟ್ರೆ ತೈಲ ಮಾರುಕಟ್ಟೆಯಲ್ಲಿ, ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ, ಟೆಕ್ನಾಲಜಿಯಲ್ಲಿ, ಟೂರಿಸಂ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಹೀಗೆ ಎಲ್ಲಾ ಕಡೆ ಡಾಲರ್ಗೆ ಹೊಡೆತ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಿತರ ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗ್ಬಿಟ್ರೆ ಅದು ಇನ್ನಷ್ಟು ಪ್ರತಿಕೂಲ ಪರಿಣಾಮ ಬೀರ್ಬೋದು ಅನ್ನೋ ಭಯ ಟ್ರಂಪ್ಗೆ ಇರೋ ರೀತಿ ಕಾಣಿಸ್ತಿದೆ. ಆದ್ರೆ ಸ್ನೇಹಿತರೆ, ಹೆಚ್ಚಿನ ತಜ್ಞರ ಪ್ರಕಾರ ಬ್ರಿಕ್ಸ್ ಅನ್ನೋದು ಆನ್ ಪೇಪರ್ ಈ ನಂಬರ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಂಡ್ರು ಕೂಡ ಇದೊಂದು ಕೆಲಸಕ್ಕೆ ಬಾರದ ಸಂಘಟನೆಯಾಗಿ ಉಳ್ಕೊಂಡಿದೆ. ಸಬ್ಮಿಟ್ ಮಾಡಿ ದುಡ್ಡು ಖರ್ಚು ಮಾಡೋದ್ ಬಿಟ್ರೆ, ಆಗಾಗ ಫೋಟೋ ತೆಗೆಸ್ಕೊಳ್ಳೋದ್ ಬಿಟ್ರೆ ಇವ್ರ ಕೈಲಿ ಬೇರೆ ಏನೂ ಮಾಡಕ್ಕಾಗಿಲ್ಲ ಅನ್ನೋ ಆರೋಪ ಇದೆ. ತದ್ವಿರುದ್ಧ ಮನಸ್ಥಿತಿಯ ಸದಸ್ಯರ ಒಂದು ಕೆಲಸಕ್ಕೆ ಬಾರದಿರೋ ಕೂಟ ಇದು ಅಂತ. ಇವರೇನೋ ಮನ್ಸು ಮಾಡ್ಬಿಟ್ಟು ಏನೋ ಕರೆನ್ಸಿ ಮಾಡಿದ್ರು ಕೂಡ ಡಾಲರ್ ಅನ್ನ ಮ್ಯಾಚ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇವರೆಲ್ಲ ಸೇರಿಗ ಬ್ರಿಕ್ಸ್ ಕರೆನ್ಸಿ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳಿ. ಆಗ ಈ 10 ರಾಷ್ಟ್ರಗಳೇ ಅದನ್ನ ಯೂಸ್ ಮಾಡಬೇಕು. ಸದ್ಯ 2022 ಲೆಕ್ಕಾಚಾರದ ಪ್ರಕಾರ ಬ್ರಿಕ್ಸ್ ನ ಆಂತರಿಕ ವ್ಯಾಪಾರ $614.8 ಬಿಲಿಯನ್ ಅಮೆರಿಕನ್ ಡಾಲರ್ ಬರುತ್ತೆ. ನಾಳೆ ಇನ್ನು 10 ರಾಷ್ಟ್ರಗಳು ಸೇರ್ಕೊಂಡಿದ್ದು $1 ಟ್ರಿಲಿಯನ್ ಮುಟ್ತು ಅಂತ ಇಟ್ಕೊಳ್ಳಿ. ಆದ್ರೂ ಡಾಲರ್ನ ಪ್ರಭಾವ ಮುರಿಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಗುಂಪಿನ ಬಹುತೇಕ ರಾಷ್ಟ್ರಗಳಿಗೆ ಹೆಚ್ಚಿನ ವ್ಯಾಪಾರ ಇರೋದು ಅಮೆರಿಕ ಜೊತೆಗೆ. ಚೀನಾನೇ ತಗೊಂಡ್ರೆ $688 ಬಿಲಿಯನ್ ವ್ಯಾಪಾರ ಮಾಡ್ತಾರೆ. ಅಲ್ಲದೆ ಜಪಾನ್, ಸೌತ್ ಕೊರಿಯಾ ಜೊತೆಗೂ ಚೀನಾ ಇದೇ ಡಾಲರ್ ನಲ್ಲೇ ವ್ಯವಹಾರ ಮಾಡಬೇಕು. ಏನು, ಅಮೆರಿಕ ಭಾರತದ ದೊಡ್ಡ ವ್ಯಾಪಾರಿ ಪಾಲುದಾರ. $118 ಬಿಲಿಯನ್ ವ್ಯಾಪಾರ ಇದೆ. ಭಾರತ ಹೆಚ್ಚಿನ ದೇಶಗಳ ಜೊತೆಗೂ ಡಾಲರ್ ನಲ್ಲೇ ವ್ಯಾಪಾರ ಮಾಡುತ್ತೆ. ಅಮೆರಿಕ, UAE, ಅಮೆರಿಕ, ಈಜಿಪ್ಟ್, ಅಮೆರಿಕ, ಬ್ರೆಜಿಲ್, ಹೀಗೆ ಯಾರನ್ನೇ ತಗೊಂಡ್ರು ಅಮೆರಿಕ ಜೊತೆ ಡಾಲರ್ ನಲ್ಲೇ ವ್ಯವಹಾರ ಮಾಡಬೇಕಾಗತ್ತೆ. ಜೊತೆಗೆ ಅಮೆರಿಕದ ಡಾಲರ್ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಕರೆನ್ಸಿ, ಕಳೆದ 80 ವರ್ಷಗಳಿಂದ ನಂಬಿಕೆ ಉಳಿಸ್ಕೊಂಡಿರೋ ಕರೆನ್ಸಿ. ಜೊತೆಗೆ ಬೇಸಿಕ್ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಬ್ರಿಕ್ಸ್ ಕರೆನ್ಸಿಯನ್ನ ಯಾವ ಆಧಾರದ ಮೇಲೆ ಮಾಡ್ತಾರೆ, ಯಾವ ಕರೆನ್ಸಿ ಮೌಲ್ಯವನ್ನ ಅದಕ್ಕೆ ನಿಗದಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲ ಪ್ರಶ್ನೆಗಳಿಂದ ಈ ಸಾಧ್ಯತೆ ಸಿಕ್ಕಾಪಟ್ಟೆ ದೂರ. ಬ್ರಿಕ್ಸ್ ಕರೆನ್ಸಿಯ ಸಾಧ್ಯತೆ ಸುಮ್ಮನೆ ಒಂಥರ ಕನಸಿನ ಕಾನ್ಸೆಪ್ಟ್ ತರ. ಆದ್ರೆ ಟ್ರಂಪ್ ಮಾತ್ರ ಪದೇ ಪದೇ ಆ ಕನಸನ್ನು ಕಾಣಬೇಡಿ, ಕನಸಲ್ಲೂ ಅದನ್ನು ಯೋಚನೆ ಮಾಡಬೇಡಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಈ ಮುಂಚೆನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ, ನಮ್ಮ ವಿದೇಶಾಂಗ ನೀತಿಯಾಗ್ಲಿ, ನಮ್ಮ ಆರ್ಥಿಕ ನೀತಿಯಾಗ್ಲಿ ಡಾಲರ್ನ ವಿರುದ್ಧ ಇಲ್ಲ. ಡಿ-ಡಾಲರೈಸೇಷನ್ ಮಾಡೋಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.